ಬಾ ಚರಣ್, ಅಲ್ಲೇ ಯಾಕೆ ನಿಂತಿದೀಯಾ? ಸರ್, ಇಷ್ಟೊತ್ತಲ್ಲಿ ವರ್ಕ್ ಮಾಡಬೇಕಾ? ನಾಳೆ ಮಾಡಿದರೆ ಆಗಲ್ವಾ ಸರ್? ನೇತ್ರ ಅವರೇ, ಇವತ್ತಿನ ಕೆಲಸನ ಇವತ್ತೇ ಮಾಡಬೇಕು, ನಾಳೆ ಮಾಡೋದಕ್ಕಾಗೋದಿಲ್ಲ. ನಾಳೆ ಬೆಳಿಗ್ಗೆನೇ ಮೀಟಿಂಗ್ ಇರೋದು. ಸೊ ಇವತ್ತು ನೈಟ್ ಎಷ್ಟೊತ್ತಿದ್ರು ನೀವು ಕ್ಲಿಯರ್ ಮಾಡಲೇಬೇಕು. ಇಲ್ಲ ಅಂದರೆ ಹೇಳ್ರಿ, ನೀವು ಮನೆಗೆ ಹೋಗಿ, ನಾನು ನಿತಿನನ್ನ ಕರ್ಕೊಂಬಂದು ಮಾಡಿಸ್ತೀನಿ ಕೆಲಸನ. ಅಯ್ಯಯ್ಯೋ ಬೇಡ ಸರ್, ಪಾಪ ಅವ್ರಿಗೆ ಆರಾಮಿಲ್ಲ, ರೆಸ್ಟ್ ಮಾಡಲಿ, ನಾನೇ ಮಾಡ್ತೀನಿ ತಗೋರಿ. ಸರ್, ನನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಹೊರಗಡೆ, ಅದಕ್ಕೋಸ್ಕರ ನಾನು ಬೆಳಗ್ಗೆ ಬರ್ತೀನಿ ಸರ್. ಇವಾಗ ಹೋಗ್ತಾ ಇದ್ದೀನಿ. ಹಾಂ, ಚರಣ್ ಅವ್ರಿ, ನೀವು ಹೋಗ್ತಾ ಇದ್ದೀರಾ? ಬೇಡ ಬೇಡ ಬೇಡ, ನೀವು ಇಲ್ಲೇ ಇರಿ. ವರ್ಕ್ ಮಾಡೋದಂತಂದಿದ್ದೀರಿ ತಾನೆ, ಇವಾಗ ನೀವು ಇರಲೇಬೇಕು. ಇಬ್ಬರೇ ಅಂದರೆ ಹಂಗೆ ಇಲ್ಲ, ನೀವು ಇರಲೇಬೇಕು, ನೀವು ವರ್ಕ್ ಮಾಡಿರಿ. ಅಯ್ಯೋ ನೇತ್ರ ಅವ್ರು, ಯಾಕೆ ಹೆದರ್ತೀರಾ? ಆರಾಮ, ಹೊರಗಡೆ ಎಲ್ಲ ಸೆಕ್ಯೂರಿಟಿ ಇದ್ದಾರೆ. ನಂದು ಇಂಪಾರ್ಟೆಂಟ್ ಕೆಲಸ ಇದೆ, ನನ್ನ ಕೆಲಸ ನಾನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಪ್ಪ. ಸಾಗರ್ ಅವರೇ, ನಂದೆಲ್ಲ ಕೆಲಸ ಇವತ್ತು ಕಂಪ್ಲೀಟ್ ಆಗಿದೆ, ನಾ ಹೋಗ್ಬೋದಾ? ಏ ಚರಣ್, ಇರೋ, ಇನ್ನೊಂದು ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸಂತೆ ಅಂತ, ಆಮೇಲೆ ಹೋಗಂತೆ ಅಂತ. ಚರಣ್ ಅವರೇ, ನೀವು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಆದರೂ ಇರ್ರಿ. ಮನೆಗೆ ಹೋಗಿ ಏನು ಮಾಡ್ತೀರಾ? ಅಲ್ಲಿ ಹೋಗಿ ಮಲ್ಕೋತೀರ ತಾನೆ, ಇಲ್ಲೇ ಮಲ್ಕೊಂಡ್ಬಿಡ್ರಲ್ಲ ಎಲ್ಲಾದರೂ. ಅಯ್ಯೋ ನೇತ್ರ ಅವ್ರೆ, ನಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದು ಅಲ್ಲದೆ ಇಂಪಾರ್ಟೆಂಟ್ ಒಂದು ಕಾಲ್ ಇದೆ ಇವತ್ತು. ಅಯ್ಯೋ, ಮಧ್ಯಾಹ್ನ ಮಾತಾಡ್ಬೇಕಂದ್ರೆ ಮಾತಾಡೇ ಇಲ್ಲ. ಸರಿ, ಬಾಯ್ ನೇತ್ರ ಅವ್ರೆ, ಬಾಯ್ ಸಾಗರ್. ಅಯ್ಯೋ ಚರಣ್ ಅವರೇ, ಜೋ, ಇವರು ಹೋಗೇ ಬಿಟ್ರಾ? ಇವತ್ತು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ ಭಗವಂತ. ಸರ್, ನನ್ನ ವರ್ಕ್ನ ನಾನು ಇಲ್ಲೇ ಮಾಡ್ತೀನಿ, ನೀವು ಆರಾಮಾಗಿ ಕ್ಯಾಬಿನಲ್ಲಿ ಕುತ್ಕೊಂಡು ನಿಮ್ಮ ವರ್ಕ್ ಮುಗಿಸ್ಬಿಡ್ರಿ. ನನಗೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸ್ಟ್ರಾಂಗ್ ಕಾಫಿ ಬೇಕು, ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾ. ಸರ್, ಇಲ್ಲೆಲ್ಲಿ ಕಾಫಿ ಮಾಡೋದಾಗುತ್ತೆ ಆಫೀಸಲ್ಲಿ? ಇಲ್ಲೆಲ್ಲೂ ಮಾಡೋದಕ್ಕಾಗೋದಿಲ್ಲ ಸರ್. ಬೇಕಾದರೆ ನೀವು ಹೋಗಿ ಆರಾಮಾಗಿ ಕಾಫಿ ಕುಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಬರ್ರಿ, ನಾನು ಅಷ್ಟೊತ್ತಿಗೆ ನನ್ನ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿರ್ತೀನಿ. ನೇತ್ರ, ಭಾಳ ಟ್ಯಾಲೆಂಟೆಡ್ ಆಗೋದಕ್ಕೆ ಹೋಗಬೇಡ. ನಾನು ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ವರ್ಕ್ ಮಾಡ್ತೀನಿ. ಇಲ್ಲೇ ಸ್ಟ್ರೇಟ್ ಹೋಗು, ಒಂದು ಕಿಚನ್ ಇದೆ, ಅಲ್ಲಿ ಹೋಗಿ ಆರಾಮಾಗಿ ಕಾಫಿ ಮಾಡ್ಕೊಂಡು ಬಾ, ಓಕೆನಾ? ಸರ್ ಸರ್ ಸರ್, ನೀವೇನೇ ಮಾತಾಡ್ತಿದ್ರು ದೂರ ನಿಂತ್ಕೊಂಡು ಮಾತಾಡ್ರಿ, ಡಿಸ್ಟೆನ್ಸ್ ಇರ್ಬೇಕು ನಡಕ್ಕೆ. ನೀವೇನೇ ಮಾತಾಡ್ತಿದ್ರು ದೂರ ನಿಂತ್ಕೊಂಡು ಮಾತಾಡ್ರಿ, ಹತ್ತಿರ ಎಲ್ಲ ಬರೋದಕ್ಕೆ ಹೋಗ್ಬೇಡ್ರಿ. ಯಾಕೆ ಬರಬಾರ್ದು? ಹತ್ತಿರ ಬಂದರೆ ಏನಾಗುತ್ತೆ? ಸರ್, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಹುಚ್ಚು ಹುಡುಗಿ. ಒಬ್ಬೊಬ್ಬಪ್ಪ, ಎಷ್ಟು ದೊಡ್ಡದಿದೆ ಇದು ಅಡುಗೆ ರೂಮು. ಎಷ್ಟು ಮಸ್ತಿದೆ ಅಲ್ಲ. ನಾನು ಇಷ್ಟು ದಿನ ಬಂದಿದ್ದೀನಿ ಆಫೀಸಿಗೆ, ಯಾವತ್ತೂ ಈ ಕಿಚನನ್ನು ನೋಡಿಲಾಗಿತ್ತಿಲ್ಲ. ವಾವ್, ಎಷ್ಟು ಮಸ್ತ್ ಐತೆ ನೋಡು. ನಮ್ಮ ಹಳ್ಳಿ ಕಡೆ ಆದ್ರೆ ಈ ಅಡುಗೆ ರೂಮ್ ಜಾಗದಲ್ಲಿ ಒಬ್ರದ್ದು ಮನೇನೇ ಇದ್ದು ಬಿಡುತ್ತೆ, ಅಷ್ಟು ದೊಡ್ಡದೈತೆ ನೋಡು. ಕಾಫಿ ಮಾಡೋಕೆ ಇಟ್ಟಾಯ್ತು. ಎಷ್ಟು ಸಲ ಅಂತ ಕಾಫಿ ಕುಡಿತಾರೋ, ನೀವು ರಾತ್ರಿ ಎಲ್ಲ ಕೆಲಸ ಮಾಡಬೇಕು, ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಣ ಇವತ್ತಂತ ಅಂದ್ಕೊಂಡ್ರೆ ಇವನು ಸಿಡಕ್ ಮುತ್ತಿ ಸಿದ್ಧ ಬಂದು ಆಫೀಸ್ ವೇಟ್ ಮಾಡಬೇಡಿ ಅಂತ ಕರೆದ್ರು. ಇಲ್ಲಾಂದ್ರೆ ಆರಾಮಾಗಿ ಮುಕ್ಕೋತಿದ್ದೆ. ಪಾಪ ಮನೆಯಲ್ಲಿ ರಾಣಿ ಒಬ್ಬಳೇ ಆಗಿಬಿಟ್ಟಿದ್ದಾಳೋ ಏನೋ, ನೆಮ್ಮದಿಯಾಗಿ ಮುಕ್ಕು ಬಿಡೋದಿಲ್ಲಪ್ಪ, ಬರೀ ಕೆಲಸ 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 ಕೆಲಸ. ಇದೊಂದು ಸಲ ಇರಲಿ ಅಂತ ಕಾಫಿ ಮಾಡಿಕೊಡ್ತೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಕಾಫಿ ಮಾಡಿಕೊಡು ಅಂದರೆ ಏನಾದರೂ ಅಂದರೆ ಕಾಫಿ ಬದಲು ಖಾರದ ಪುಡಿ ಹಾಕ್ಕೊಟ್ಬಿಡ್ತೀನಿ. ಇನ್ನೊಂದು ಸಲ ಕಾಫಿನೇ ಕೇಳಿರಬಾರ್ದು ನನ್ನ ಹತ್ರ, ಕಾಫಿ ಮಾಡ್ಕೊಂಬನ್ನಿ ಹತ್ರ ಅಂತಲೇ ಅಂದಿರಬಾರ್ದು. ಹಂಗೆ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಕೊಟ್ಟೆ ಅಂದರೆ ಅಷ್ಟೇ ಅವಕತೆ. ನೆಕ್ಸ್ಟ್ ಟೈಮ್ ಕೇಳಿ, ಹಾಗೆ ಮಾಡ್ತೀನಿ ನಾನು. ಏನೋ ಗುಣಗ್ದಂಗಿತ್ತು. ಏನಿಲ್ಲ ಸರ್, ಏನಿಲ್ಲ, ಕಾಫಿ ಮಾಡ್ತಾ ಇದ್ದೆ ಅಷ್ಟೇ. ನೀವು ಯಾಕೆ ಸರ್ ಇಲ್ಲಿಗೆ ಬಂದ್ರಿ? ನೀವು ವರ್ಕ್ ಮಾಡಿ ಹೋಗ್ರಿ. ಯಾಕೆ ನೇತ್ರ, ನಾ ಹತ್ರ ಬಂದರೆ ಏನಾಗುತ್ತೆ? ಭಯನಾ? ಸರ್, ನಾನು ಯಾಕೆ ಭಯ ಪಡಲಿ? ನಾ ಯಾರಿಗೂ ಭಯ ಪಡೋದಿಲ್ಲ. ನೀವೇನಾದರೂ ಇವಾಗ ಹತ್ತಿರ ಬಂದರೆ ನಾನು ಜೋರಾಗಿ ಚಿರ್ಬಿಡ್ತೀನಿ. ಆವಾಗ ಸೆಕ್ಯೂರಿಟಿ ಅಕ್ಕ ಪಕ್ಕ ಇರೋರು ಎಲ್ಲರೂ ಓಡಿ ಬಂದುಬಿಡೋಕೆ ನೋಡಿ ಸರ್, ಹಂಗೆ ಮಾಡ್ತೀನಿ ನೋಡಿರಿ. ಮತ್ತೆ ಇವಾಗ ನೀವು ಸುಮ್ಮನೆ ಹೋಗ್ರಿ, ನಾಳೆಗೆ ಕಾಫಿ ತೊಗೊಂಡು ಬರ್ತೀನಿ. ಚೀರ್ತೀಯಾ? ಚೀರ್ ಹಾಗಾದ್ರೆ ನೋಡೋಣ. ಸರ್ 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 ಪ್ಲೀಸ್ ಸರ್, ನಿಮ್ಮ ಕಾಫಿ ಅಂತ ಅಂದಿದ್ದಿರುತ್ತಾನೆ, ನಾವು ಕಾಫಿ ಮಾಡ್ಕೊಂಬರ್ತೀನಿ. ನೀವು ಹಿಂಗೆ ಹತ್ತಿರ ಬರ್ತಾಯಿದ್ರೆ ಮತ್ತು ನಾನು ಮನೆಗೆ ಹೋಗ್ಬಿಡ್ತೀನಿ ನೋಡಿ ಸರ್. ಓಕೆ, ಕಾಫಿ ಸ್ಟ್ರಾಂಗ್ ಆಗಿರಬೇಕು, ಇಲ್ಲ ಅಂದರೆ ಇನ್ನೊಂದ್ಸಲ ಮಾಡೋದಕ್ಕೆ ಹಚ್ತೀನಿ, ನೆನಪಿರಲಿ. ಕಾಫಿ ಚೆನ್ನಾಗಿರ್ಬೇಕು, ಇಲ್ಲ ಇನ್ನಿಷ್ಟು ಮಾಡೋಕೆ ಹಚ್ತೀನಿ. ಬರೀ ಮಾಡ್ಬರ್ರಿ, ನೀವೇ ಗೊತ್ತಾಗುತ್ತೆ ಕಾಫಿ ಮಾಡೋದು ಎಷ್ಟು ಕಷ್ಟ ಅಂತ. ಏನು ಇವತ್ತಿದ್ದು ಯಾರ ಮುಖ ನೋಡಿದ್ದು ಏನು? ಅವ್ರು ನಿತಿನವ್ರಿಗೆ ಆರಾಮಿಲ್ಲದಕ್ಕೆ ಆಸ್ಪತ್ರೆಗೆ ಕರ್ಕೊಂಡಿದ್ದೆ. ಇಲ್ಲ ಅಂದರೆ ಇವ್ರ ಕೆಲಸನ ಎಲ್ಲನೂ 6 ಗಂಟೆ ಒಳಗಡೆ ಫಟಾಫಟನಾಗಿ ಮುಗಿಸ್ಬಿಡ್ತಿದ್ದೆ. ಇರಲಿ, ಪರವಾಗಿಲ್ಲ. ಪಾಪ ನಿತಿನವ್ರಿಗೆ ಆರಾಮಿಲ್ಲ, ಅವ್ರ ಕೆಲಸನೂ ಮತ್ತು ನನ್ನ ಕೆಲಸನೂ ಎರಡೂ ಫಟಾಫಟನಾಗಿ ಮುಗಿಸ್ಬಿಟ್ರೆ ಆಮೇಲೆ ಆರಾಮಾಗಿ ಮನೆಗೆ ಹೋಗಿ ಮುಕ್ಕೋಬೋದು. ಏನದು? ಕಾಫಿ ಸರ್. ನನಗೂ ಗೊತ್ತು ಅದೇ ಕಾಫಿ ಅಂತ, ಅದನ್ನೇ ಕಲ್ಲಿಟ್ಟೆ. ಸರ್, ನೀವು ಕಾಫಿ ಮಾಡ್ಕೊಂಬ ಅಂತಂದಿದ್ರಿ, ನಾನು ಕಾಫಿ ಮಾಡ್ಕೊಂಬಂದಿದ್ದೀನಿ, ಇಟ್ಟಿದ್ದೀನಿ ಅಷ್ಟೇ ಸರ್. ಇದಕ್ಕೂ ಮಿಕ್ಕಿ ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಹೋಗಿ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ಲೇಟ್ ಆಗುತ್ತೆ ನನಗೆ. ಇವಾಗ ಆ ಕಾಫಿನ ನನ್ನ ಕೈಯಲ್ಲಿ ಕೊಟ್ಟೆ ಅಂದರೆ ಸರಿ ಹೋಯ್ತು, ಇಲ್ಲ ಅಂದರೆ ನನಗೆ ಗೊತ್ತು ಏನು ಮಾಡಬೇಕು ಅಂತ. ಏನು ಮಾಡ್ತೀರಾ ಸರ್? ಹೆದರ್ಸ್ತೀರಾ ನನಗೆ? ಏನು ಮಾಡ್ತೀರಾ? ನಾ ಮಾತ್ರ ಕೈಯಲ್ಲಿ ಕಾಫಿ ಕೊಡೋದಿಲ್ಲ, ಏನು ಮಾಡ್ಕೋತೀರಾ ಮಾಡ್ಕೊ ಹೋಗ್ರಿ. ಹೌದಾ? ಹಾಗಾದರೆ ನನಗೆ ಚಾಲೆಂಜಾ? ಬೇಡ ಬೇಡ ಸರ್, ನೀವು ಅಲ್ಲೇ ಕೂತ್ಕೊರಿ. ನಿಮ್ಮ ಕೈಯಲ್ಲಿ ಕಾಫಿ ತಾನೇ, ನಾನೇ ಕೊಡ್ತೀನಿ, ನೀವು ಅಲ್ಲೇ ಕೂತ್ಕೊರಿ. ಸರ್, ಕಾಫಿ.
ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ರಿ. ಸರ್ ಕಾಫಿ. ಇದು ಸ್ವಲ್ಪ ಜಾಸ್ತಿ ಆಗಲಿಲ್ಲ? ಪರವಾಗಿಲ್ಲ, ಕೊಡ್ರಿ ಕಾಫಿನ. ಬೆಳಿಗ್ಗೆ 5 ಗಂಟೆಗೆ. ಅಬ್ಬ, ಎಲ್ಲ ಕೆಲಸ ಮುಗೀತು. ಇನ್ನೊಂದು ಸ್ವಲ್ಪ ಅಷ್ಟೇ ಇದೆ. ಲಾಸ್ಟ್ ಇನ್ನೊಂದು ಮೇಲೊಂದು ಕಳಿಸ್ಬಿಟ್ರೆ ಮುಗೀತು, ಎಲ್ಲ ಕೆಲಸನೂ ಮುಗೀತು. ಅಯ್ಯೋ, ಇವ್ರು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರಲ್ಲ. ಆ ಕಡೆ ಕ್ಯಾಬಿನ್ ಹತ್ರ ಇವ್ರದ್ದೊಂದು ರೂಮ್ ಇದೆ, ಅಲ್ಲಾದರೂ ಹೋಗಿ ಮಲ್ಕೋಬೇಕಿಲ್ಲ. ಪಾಪ ನೈಟೆಲ್ಲ ವರ್ಕ್ ಮಾಡಿದಾರಲ್ಲ, ಅದಕ್ಕೆ ಸುಸ್ತಾಗಿ ಅಲ್ಲೇ ಮಲಗಿದಾರಂತ ಅನಿಸುತ್ತೆ. ಮಲ್ಕೊಳ್ಳಿ ಪಾಪ, ಡಿಸ್ಟರ್ಬ್ ಮಾಡೋದು ಬೇಡ. ಮಲ್ಕೊಂಡಾಗ ಎಷ್ಟು ಮುದ್ದ ಕಾಣಿಸ್ತಾರಲ್ಲ, ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಪಾ ನೇತ್ರ, ಬೇಡ ಬೇಡ ಬೇಡ, ಇದೆಲ್ಲ ಸರಿ ಇಲ್ಲ. ಇದನ್ನೆಲ್ಲ ತಲೆಯಿಂದ ತೆಗೆದು ಹಾಕ್ಬಿಡ್ಬೇಕಪ್ಪ, ಬೇಡ. ಇವಾಗ ನಂದೇನು ಕೆಲಸ, ರಿಪೋರ್ಟ್ ರೆಡಿ ಮಾಡಬೇಕು, ಮೇಲ್ ಕಳಿಸ್ಬೇಕು ಅಷ್ಟೇ. ಇಲ್ಲದೆಲ್ಲ ಬೇಡಪ್ಪ, ತಲೆಲ್ಲ ಹಾಕೊಡೋದು ಬೇಡಪ್ಪ, ಬೇಡ. ಇದ್ರ ಸವಾಸನೆ ಬೇಡ. ಬೆಳಿಗ್ಗೆ 7 ಗಂಟೆಗೆ. ಅಬ್ಬಾ, ಇಲ್ಲೇ ನಿದ್ದೆ ಬಂದುಬಿಟ್ಟಿದೆ ಅಲ್ಲ ನನಗೆ. ಛೇ, ರಿಪೋರ್ಟ್ ಎಲ್ಲ ರೆಡಿ ಮಾಡೋದಿತ್ತು, ಮೇಲ್ ಕಳಿಸೋದಿತ್ತು, ನಿದ್ದೆ ಬಂದುಬಿಟ್ಟಿದೆ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಇದೇನಿದು ಬ್ಲ್ಯಾಂಕೆಟ್ ನನ್ನ ಮೇಲೆ? ನೇತ್ರ, ನೀ ನೈಟ್ ಏನು ಮಲ್ಕೊಂಡೇ ಇಲ್ವಾ? ಹಾಗೆ ವರ್ಕ್ ಮಾಡಿದೀಯಾ? ಹೌದು ಸರ್, ವರ್ಕ್ ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರ ನಿದ್ದೆ ಏನು ಬರಲಿಲ್ಲ, ಹಾಗೆ ವರ್ಕ್ ಮಾಡಿದೆ. ಮತ್ತು ನೀವು ಮಲ್ಕೊಂಡಿದ್ರಲ್ಲ, ಅದಕ್ಕೆ ನಿಮ್ಮ ರಿಪೋರ್ಟನ್ನು ನೀವು ಮೇಲ್ ಕಳಿಸೋದನ್ನೆಲ್ಲ ನಾನೇ ಮಾಡಿದ್ದೀನಿ ಸರ್. ಅಯ್ಯೋ ಸಾರಿ, ನಂಗೆ ಅದು ಯಾವಾಗ ನಿದ್ದೆ ಬಂದಿದ್ದೇನೋ ನನಗೆ ಗೊತ್ತಾಗಿಲ್ಲ. ಈ ಬ್ಲ್ಯಾಂಕೆಟ್ ವಚ್ಚಿದ್ದು ಯಾರು ನನಗೆ? ಅದು ನಾನೇ ಸರ್, ಮಲ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ಹಾಗೆ ವಚ್ಚಿದೆ. ಹೌದಾ, ಥ್ಯಾಂಕ್ಸ್ ರೀ. ಸರಿ, ಹಾಗಾದರೆ ಬ್ಯಾಗ್ ಎಲ್ಲ ತಗೋರಿ, ನಾನು ನಿಮ್ಗೆ ಮನೆಗೆ ಡ್ರಾಪ್ ಮಾಡಿ ನಾನು ಸೀದಾ ಮನೆಗೆ ಹೋಗಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರಿ. ಆಮೇಲೆ ಆಫೀಸಿಗೆ ನಾನೇ ಕರೆಯೋದಕ್ಕೆ ಬರಲ್ಲ ಅಥವಾ ನೀವೇ ಬರ್ತೀರಾ? ಪರವಾಗಿಲ್ಲ ಸರ್, ನಾನೇ ಬರ್ತೀನಿ. ಸರಿ, ಹಾಗಾದರೆ ಆರಾಮಾಗಿ ರೆಸ್ಟ್ ಮಾಡಿ ಬರ್ರಿ. ಓಕೆ ಸರ್. ಬಾಯ್ ನೇತ್ರ. ಬಾಯ್ ಸರ್. ಅಯ್ಯೋ, ಆಲ್ರೆಡಿ ಅಜ್ಜಿ ಎದ್ದಂಗೆ ಆಗಿಬಿಟ್ಟಿದ್ದಾರೆ. ಎಷ್ಟು ಬೇಗ ಇದ್ದಿದ್ದಾರಾ? ನೇತ್ರ, ಈಗ ಬಂದ್ಯಾವ? ಕೆಲಸ ಎಲ್ಲ ಮುಗೀತಾ? ಹ್ಞೂ ಅಜ್ಜಿ, ಕೆಲಸ ಎಲ್ಲ ಮುಗೀತು. ನೈಟ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಇತ್ತಲ್ಲ, ಅದಕ್ಕೋಸ್ಕರ ಮುಗಿಸೋಷ್ಟಿಗೆ ಲೇಟ್ ಆಯಿತು. ಅಯ್ಯ, ಸಾಗರ್ ಅವ್ರು ಬರಲಿಲ್ಲನ? ಪಾಪ, ಬಿಸಿ ಬಿಸಿ ಚಾರ ಮಾಡ್ತಿದ್ದೆ, ಕುಡಿದು ಹೊಕ್ಕಿದ್ರಲ್ಲ. ಅದು ಅವರು ನೈಟೆಲ್ಲ ವರ್ಕ್ ಮಾಡಿಲ್ಲಲ್ಲ ಅಜ್ಜಿ, ಅದಕ್ಕೋಸ್ಕರ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹಂಗೆ ಹೋಗ್ಬಿಟ್ರು. ಹೌದನವ, ಮುಂದಿನ ಸಲ ಬಂದಾಗ ಅವ್ರನ್ನ ಒಳಗಡೆನ ಕರ್ಕೊಂಬ. ಚಾ ಮಾಡಿರ್ತೀನಿ, ಇಲ್ಲ ನಾಷ್ಟ ಏನಾರು ಮಾಡಿರ್ತೀನಿ, ಕುಡಿದು ಹೊಕ್ಕಾರ. ಸರಿ ಅಜ್ಜಿ, ಆಯಿತು. ನಾನೊಂದು ಮಾತು ಕೇಳಲ್ಲ ಅಜ್ಜಿ? ಕೇಳವ, ಅದ್ರಾಗ ಏನೈತಿ ಅಜ್ಜಿ? ನಾನು ಇವಾಗ ಅವ್ರ ಜೊತೆ ಬಂದೆ ಅಲ್ಲ, ಸಾಗರ್ ಅವ್ರ ಜೊತೆ ನೈಟೆಲ್ಲ ಆಫೀಸಲ್ಲಿ ಅವ್ರ ಜೊತೆನೇ ವರ್ಕ್ ಮಾಡಿದೆಲ್ಲ, ನೀವೇನು ತಪ್ಪು ತಿಳ್ಕೊಂಡಿಲ್ಲ ತಾನೆ? ನಿಮ್ಗೇನು ಅನಿಸಿಲ್ಲಲ್ಲ? ಅಯ್ಯ ಹುಡುಗಿ, ನಾನು ಯಾಕೆ ಹಂಗೆ ತಿಳ್ಕೊಳ್ಳಿ? ಸಾಗರಪ್ಪ ಭಾಳ ಚಲೋ ಅದಾನ, ಭಾಳ ಚಲೋ ಮನುಷ್ಯ ಅದಾನ. ಆತನ ಹುಡುಗನ ಬಗ್ಗೆ ನಾ ಮಾತ್ರ ಏನು ತಿಳ್ಕೊಳಲ್ಲವ. ಭಾರಿ ಚಲೋ ಹುಡುಗ ಅದಾನವ. ಎಲ್ಲರಿಗೂ ಸಹಾಯ ಮಾಡ್ತಾನೆ ಗೊತ್ತಾ? ನನಗೂ ಯಾರೂ ದಿಕ್ಕಿಲ್ಲ ಇದ್ರು, ನನಗೂ ಮಕ್ಕಳಿಲ್ಲ. ಅದಕ್ಕೊಂದು ನನ್ನ ಗಂಡನೂ ನನ್ನ ಮೇಲೆ ಜೀವ ಇದ್ದ ಬಿಡು. ನನಗೆ ಮಕ್ಕಳಾಗಿಲ್ಲ ಅಂತ ನನ್ನ ಗಂಡ ನನ್ನನ್ನು ಬಿಟ್ಟವ, ಬೇರೆ ಮದುವೆ ಮಾಡ್ಕೊಂಡು ಹೋದನು ಎತ್ತಾಗೋದೋ ಏನೋ ಗೊತ್ತಿಲ್ಲ. ಆಮೇಲೆ ಒಮ್ಮಿಗೆ ಸತ್ತಾನಂತ ಸುದ್ದಿ ಬಂತು. ನಾನು ಒಬ್ಬಾಕೆ ಆಗಿದ್ದೆವ, ನನಗೆ ಹಿಂದೆ ಮುಂದೆ ಯಾರೂ ದಿಕ್ಕಿಲ್ಲ ಇದು. ಅವಾಗ ಸಾಗರ್ ಅವ್ರು ಅದಾರಲ್ಲ, ನನ್ನ ನಂಬಿ ಇಲ್ಲಿ ಕರ್ಕೊಂಬಂದು ಈ ಮನೇನ ನೋಡ್ಕೊಳಕಂತಂದು ಇಲ್ಲೇ ಬಿಟ್ಟವ. ಎಷ್ಟು 10 ವರ್ಷ ಆತವ ನಾನು ಇಲ್ಲೇ ಇದ್ದು. ಸಾಗರ್ ಅವರು ತುಂಬ ಒಳ್ಳೆ ಮನುಷ್ಯಪ್ಪ. ಎಂಥ ಚಲೋ ಮನುಷ್ಯ. ಯಾರಿಗ ತೊಂದರೆ ಇದ್ರೂ ಹೋಗಲ್ಲಿ ಸಹಾಯ ಮಾಡ್ತಾರೆ ನೋಡು, ಅಂಥ ಮನುಷ್ಯ. ನೀನು ಅಂಥವ್ರ ಆಫೀಸ್ನಾಗ ನೀ ಕೆಲಸ ಮಾಡ್ತೀನಿ ಅಂದ್ರೆ ಪುಣ್ಯ ಮಾಡಿ ಅಂತ ತಿಳ್ಕೊವ ನೀನು. ಹೌದಾ ಅಜ್ಜಿ, ಅಷ್ಟೆಲ್ಲ ಹೆಲ್ಪ್ ಮಾಡ್ತಾರ ಅವರು? ಹೂನವ, ಅಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ. ಆಮೇಲೆ ಹೆಣ್ಮಕ್ಳ ಬಗ್ಗೆನೂ ಅಷ್ಟು ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ, ಒಳ್ಳೆ ಮನುಷ್ಯ ಅದಾನ. ಅದಕ್ಕೋಸ್ಕರ ನೀನು ಆರಾಮಾಗಿ ನಿನ್ನೆ ಅವ್ರು ಬಂದಾಗ ನಿನ್ನಂಗೆ ಕರ್ಕೊಂಡು ಹೋಗ್ತೀನಂದ್ರು ನಾನು ಒಂದು ಮಾತು ಏನಂದಿಲ್ಲ, ಯಾಕಂದ್ರೆ ಅಂಥ ಚಲೋ ಮನುಷ್ಯ ಅದಾನ ಆತ. ನೀನು ಏನು ಹೆದ್ರಾಕೂ ಹೋಗಬೇಡ, ಏನು ಭಯ ಪಟ್ಕೊಳಕ್ಕೂ ಹೋಗಬೇಡ. ನೀನೇ ಸಾಗರ್ ಜೊತೆ ಅದೇ ಅಂತಂದ್ರೆ ನೀನು ಆರಾಮಾಗಿ ಸೇಫ್ ಆಗದೆ ಅಂತಲೇ ತಿಳ್ಕೊಂಬಿಡು. ಮಂದಿ ಅವ್ರದಂತಾರೆ ಇದು ಇವ್ರಿದಂತಾರೆ ಅನ್ನೋದನ್ನು ತಲೆ ಕೆಡ್ಸ್ಕೊಳಕೋಬೇಡ. ನಿನ್ನ ಪಾಡಿಗೆ ನಿನ್ನ ಕೆಲಸ ಏನೈತಿ ನೀ ಮಾಡು, ಅವ್ರ ಪಾಡಿಗೆ ಅವ್ರ ಕೆಲಸ ಏನೈತಿ ಅವ್ರು ಮಾಡ್ತಾರೆ ಅಷ್ಟೇ. ಸರಿ ಅಜ್ಜಿ, ಆಯಿತು. ಮುಂದಿನ ಸಲ ಅವ್ರು ಯಾವಾಗಾರ ಬರಲಿ, ನಿನ್ನ ಬಿಡಾಕರ ಬರಲಿ ಅಥವಾ ನಿನ್ನ ಕರೆಯಾಕರ ಬರಲಿ, ನೀವು ಮಾತಾಡ್ಸಕರ ಬರಲಿ, ಏನಾರ ಮಾಡಲಿ, ಒಟ್ಟಿನಲ್ಲಿ ಅವ್ರಿಗೆ ಕುಂದಿಸ್ತಿರವ, ನಾನು ಚಾರ ಏನಾರ ಮಾಡ್ಕೊಡ್ತೀನಿ, ಸರಿನಾ? ಅವರು ಮುಂಚೆ ಇಷ್ಟು ಬರ್ತಾನಿಲ್ಲ, ಇದ್ರಿಗೆ ಯಾಕೋ ಬರಾಕುಂತಾರೆ. ನಿನ್ನೆ ಕರೆಯಾಕಂತ ಬಂದರು, ಇವತ್ತು ಬಿಡಾಕಂತ ಬಂದರು ನೋಡು. ಅದಕ್ಕೆ ಅವ್ರು ಯಾವಾಗ ಮನೆ ಬಂದ್ರೂ ನನಗೆ ಕರಿ, ಆಮೇಲೆ ಅವ್ರನ್ನ ಚಹಾ ಕುಡಿಸ್ಲಾರ್ದ ಹಂಗೆ ಕಳಿಸ್ಬೇಡ, ನನಗೆ ಬೇಜಾರು ಅನ್ನಿಸ್ಬಿಡ್ತೈತಿ. ಸರಿ ಆಯ್ತು ಅಜ್ಜಿ, ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ನಿಮ್ಗೆ ಹೇಳ್ತೀನಂತ, ಅವ್ರಿಗೂ ಇಲ್ಲೇ ಕೂತು ಅಂತ ಅಂತೀನಂತ. ಸರಿ ಆತವ, ರಾತ್ರಿ ಎಲ್ಲ ಕೆಲಸ ಮಾಡಿ ಅಂತ ಅಂತಿದ್ದಿ, ಹೋಗು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ನಾನು ಏನಾರ ನಾಷ್ಟ ಮಾಡ್ತೀನಿ. ಅಯ್ಯೋ ಬ್ಯಾಡಜ್ಜಿ, ನಿನ್ನೆಯಿಂದನೂ ನೀನೇ ಮಾಡಕೊಂತಿದ್ದಿ, ನೀನು ಆರಾಮಾಗಿ ಕೂತ್ಕೋ. ಇವತ್ತು ನಾನು ನಾಷ್ಟ ಮಾಡ್ತೀನಿ, ನನ್ನ ಕೈ ಅಂತೀನಂತೆ ಅಂತ ನೀನು. ಹೌದಾ, ನೀನು ನನಗೆ ನಾಷ್ಟ ಮಾಡ್ಕೊಡ್ತೀಯಾ?
ಹ್ಞೂ ಅಜ್ಜಿ ನಾ ಮಾಡ್ಕೊಡ್ತೀನಿ, ನೀನೇನು ಬೇಜಾರು ಮಾಡ್ಕೋಬೇಡ. ನಂಗೆ ಯಾರೂ ಇಲ್ಲ, ನಾನು ಒಬ್ಬೇಕೆ ಅಂತ ಏನೂ ಅನ್ಕೊಳಕ್ಕೋಬೇಡ. ನಾನು ಅದೀನಿ, ನನ್ನ ನಿನ್ನ ಮೊಮ್ಮಗಳಂತನೇ ತಿಳ್ಕೊ, ಸರಿನಾ? ನಿಂಗೆ ಏನಾರು ತಿನ್ಬೇಕು ಅನ್ಸಿದ್ರೆ ನಂಗೆ ಹೇಳು, ನಾ ಮಾಡ್ಕೊಡ್ತೀನಿ. ಇವತ್ತು ನಾನು ನಿಂಗೆ ಏನಾದರೂ ಬಿಸಿ ಬಿಸಿ ನಾಷ್ಟ ಮಾಡ್ಕೊಡ್ತೀನಿ, ನೀನು ಇವತ್ತು ತಿಂದು ಹೇಳಿ ಹೆಂಗೈತಿ ಟೇಸ್ಟ್ ಅಂತಂದು. ನನ್ನ ಕೈಯಿಂದ ನೀನೇನು ತಿಂದೇ ಇಲ್ಲಲ್ಲ, ಅದಕ್ಕೆ ಇವತ್ತು ನಾ ಮಾಡ್ಕೊಡ್ತೀನಿ, ನೀ ತಿನ್ನು. ಹ್ಞೂ ಆತವ ಮಗಳ, ನೀ ಮಾಡಿಕೊಡು. ನನಗೂ ಎಷ್ಟು ವರ್ಷ ಆದ್ರೂ ಯಾರೂ ಮಾಡಿಕೊಟ್ಟಿಲ್ಲ, ಒಂದು ಕಪ್ ಚಾನೂ ಮಾಡಿಕೊಟ್ಟಿಲ್ಲ ನನಗೆ. ನಾನು ಬೇರೆಯವ್ರಿಗೆ ಮಾಡಿಕೊಡ್ತಿದ್ದೆ, ಇವತ್ತು ನೀ ನನಗೆ ಮಾಡಿಕೊಡ್ತಿ ಅಂತ ಅಂದೆಲ್ಲ. ಆತವ ಮಾಡಿಕೊಡು, ನೀನು ಏನು ಮಾಡಿದ್ರೂ ತಿಂತೀನವ ನಾನು. ಅಜ್ಜಿ, ಸಾಗರ್ ಅವರು ನಿಜವಾಗ್ಲೂ ಒಳ್ಳೆಯವರಾ? ಅಷ್ಟು ಒಳ್ಳೆಯವರ ಅವರು? ಹ್ಞೂನವ, ನಿಜವಾಗ್ಲೂ ಭಾಳ ಒಳ್ಳೆ ಮನುಷ್ಯ ಅವರು. ಯಾರಿಗೂ ತೊಂದರೆನಲ್ಲಿದ್ದರೂ ಸಹಾಯ ಮಾಡ್ತಾರೆ. ಆಮೇಲೆ ಒಳ್ಳೆ ಮನುಷ್ಯತ್ವ ಐತಿ. ಅದಕ್ಕೋಸ್ಕರ ಹೆಣ್ಮಕ್ಳನ್ನ ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡೋಂಗಿಲ್ಲ. ಅದಕ್ಕೋಸ್ಕರ ಭಾಳ ಚಲೋ ಮನುಷ್ಯ ಅದ. ನೀನು ಅವ್ರ ಜೊತೆ ಕೆಲಸ ಮಾಡಕ್ಕಂತೆ ಅಂದ್ರೆ ಪುಣ್ಯ ಮಾಡಿ ಅಂತಲೇ ಅರ್ಥ. ಅವ್ರ ಜೊತೆ ಇದ್ದಾಗ ಏನು ಭಯ ಪಟ್ಕೊಳಕ್ಕೆ ಹೋಗಬೇಡ, ನೀ ಆರಾಮಾಗದಿ ಅಂತಂದು ತಿಳ್ಕೊಂಬಿಡು. ಸರಿ ಆಯ್ತಜ್ಜಿ, ನೀನು ಕುತ್ಕೊಂಡಿರ. ನಾನು ಅಷ್ಟರಲ್ಲಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಬರ್ತೀನಿ. ಫ್ರೆಶ್ ಅಪ್ ಬಂದು ನಾಷ್ಟ ಮಾಡ್ತೀನಿ. ಸರಿ ಆತವ. ಹಂಗಾರ ನಾನು ಜಾಕ ಮಾಡ್ಬೇಕಾ? ನಾನು ಜಾಕ ಮಾಡಿ ಬಂದುಬಿಡ್ತೀನಿ. ನೀನು ಒಂದು ಸ್ವಲ್ಪ ಜಾಕ ಮಾಡಿ ಬಾ, ಆಮೇಲೆ ನಾಷ್ಟ ಮಾಡಂತೆ ಅಂತ. ಆತಜ್ಜಿ, ನಾನು ಜಾಕ ಮಾಡಿ ಬಂದು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಅಯ್ಯ, ರಾತ್ರಿ ಎಲ್ಲ ಕೆಲಸ ಮಾಡಿ ಅಂತಿದ್ದಿ, ಮತ್ತು ಇವತ್ತೊಂದಿನ ಆರಾಮ ತೊಗೋಬೇಕಿಲ್ಲವ? ಇವತ್ತೊಂದಿನ ರಜೆನಾರ ಹಾಕ್ಬಿಡ್ಬೇಕಿಲ್ಲ? ಅಯ್ಯೋ ಇಲ್ಲ ಅಜ್ಜಿ, ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಅದು ಅಲ್ಲದೆ ಮೀಟಿಂಗ್ ಇದೆ ಇವತ್ತು. ಚೇರ್ಮನ್ ಅವರೆಲ್ಲ ಬರ್ತಾರೆ, ಸೊ ಹೋಗಲೇಬೇಕು. ಮಧ್ಯಾಹ್ನ ಮೇಲೆ ಹೋಗ್ತೀನಿ. ಬೆಳಗ್ಗೆ ಸರ್ ಎಲ್ಲ ನೋಡ್ಕೋತೀನಿ ಅಂತ ಅಂದಿದ್ದಾರೆ, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಮೇಲೆ ಹೋಗ್ತೀನಿ. ಸರಿ ಆತು, ಹೋಗವ ಹಂಗಾರ. ಅಯ್ಯೋ ಅಜ್ಜಿ, ಇಷ್ಟೋ ತನಕ ಮಾತಾಡೇನು ನೋಡು. ನಿನ್ನ ಹೆಸರ ಕೇಳಿಲ್ಲ. ಏನಜ್ಜಿ ನಿನ್ನ ಹೆಸರು? ನನ್ನ ಹೆಸರನ್ನ ಹನುಮವ್ವ ಅಂತಂದು. ಹನುಮವ್ವ, ಹೌದಾನಜ್ಜಿ? ಸರಿ, ನಾನು ಹೋಗಿ ಬೇಗ ಫ್ರೆಶ್ ಅಪ್ ಬರ್ತೀನಿ. ನೀನು ಆರಾಮಾಗಿ ಜಳಕ ಮಾಡ್ಕೊಂಡು ಬಾ ಅಜ್ಜಿ. ಹ್ಞೂನವ್ವ, ಆತಂಗಾರ.